ಪುರಸಭೆಗೆ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳಾದ ಶಿಕ್ಷಣ, ಆರೋಗ್ಯ ಮತ್ತು ಆಸ್ಪತ್ರೆ ಹಾಗೂ ಕೃಷಿ ಇವ್ಯಾವ ಸೌಲಭ್ಯಗಳು ಸಮಯಕ್ಕೆ ಸರಿಯಾಗಿ ಈ ಭಾಗದ ರೈತರಿಗೆ ಸಿಗ್ತಾ ಇಲ್ಲ. ನಾವು ಬೇರೆ ತಾಲೂಕು ಮತ್ತು ಬೇರೆ ಊರನ್ನು ನಾವು ಅವಲಂಬಿಸಿವಿ ಮೇಡಮ್. ನಾವಿಲ್ಲಿ ಬೀಜ ತರಬೇಕಾದ್ರೆ ಬೇರೆ ಊರಿಗೆ ಹೋಗ್ಬೇಕು, ಮತ್ತು ದವಾಖಾನೆಗೆ ಹೋಗ್ಬೇಕಾದ್ರೆ ಬೇರೆ ಪಕ್ಕದ ತಾಲೂಕಿಗೆ ಹೋಗ್ಬೇಕು, ಮತ್ತು ಶಿಕ್ಷಣಕ್ಕೆ ದಿನಂಪ್ರತಿ ವಿಶೇಷವಾಗಿ ಹೆಣ್ಣುಡಿಗರು ಬೇರೆ ತಾಲೂಕಿಗೆ ಹೋಗ್ತಾರೆ 45 ಕಿಲೋಮೀಟರ್ ದೂರ. ಆ ದೃಷ್ಟಿಯಿಂದ ಆ ಒಂದು ಉಡಾಳಷ್ಟು ಹುಡುಗರು ಆ ಹೆಣ್ಣುಡಿಗರಿಗೆ ಕೆಲವೊಂದು ಕಿಟಲೆ ಆಗ್ತದೆ. ಆ ಒಂದು ನೋವಿನಿಂದ ನಾವು ಈ ಒಂದು ಪುರಸಭೆಯಲ್ಲಿ ಮಹಿಳಾ ಕಾಲೇಜು ಮತ್ತು ಶಾಲೆ ಆಗಬೇಕಂತೇಳಿ ನಮಗೆ ಅದರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಭಾಳ ಅವಶ್ಯದ. ಈಗಿನ ಕಾಲ ವಿದ್ಯುತ್ತಿಂದ ಯಾವ ಕಾರ್ಯಕ್ರಮ ಇಲ್ಲ. ಮತ್ತೊಂಡ್ರೆ ನಮಗೆ ಕುಡಿಯೋಕ್ಕೆ ನೀರು ಬೇಕಾದ್ರೆ ಕರೆಂಟ್ ಬೇಕು. ಒಂದು ಸಲ ನಮ್ಮ ಊರ ಕರೆಂಟ್ ಏನಾದರೂ ಲೈನ್ ಫಾಲ್ಟ್ ಆಯಿತು, TC ಸುಟ್ರೆ 3 ದಿನ ಬೇಕು. 3 ದಿನಕ್ಕೆ ಅವಾಗ ಒಬ್ಬ ಎಡಬಲಿ ಮಾತಾಡ್ತಾರೆ. ಅಲ್ಲಿವರೆಗೆ ಇಲ್ಲಿ ಯಾರು ಲೈನ್ ಮ್ಯಾನ್ರೇ ಇಲ್ಲ. ಇಷ್ಟು ದೊಡ್ಡ ಊರಿಗೆ ಪುರಸಭೆಗೆ ಒಬ್ಬ ಲೈನ್ ಮ್ಯಾನ್ ಅಂದ್ರೆ ಭಾಳ ನಾಚಿಕೆ ಪಡ್ತಕ್ಕಂಥ ವಿಷಯ. ಅದೇ ರೀತಿಯಾಗಿ ಕಾಯಂ ಅಧಿಕಾರಿಗಳೆಲ್ಲ ಪುರಸಭೆಯಲ್ಲಿ ಬರೀ ಇನ್ಚಾರ್ಜರ್, ಅವರೆಲ್ಲ ತಾತ್ಕಾಲಿಕವಾಗಿ ಯಾವುದೋ ಒತ್ತಡಕ್ಕೆ ಬರ್ತಾರೆ ಮತ್ತು ಅವ್ರದ್ದೆಲ್ಲ ಕೆಲಸ ಮುಗಿಣ ಹೋಗಿಬಿಡ್ತಾರೆ. ಇಲ್ಲಿ ಬಂದವರೆಲ್ಲ ಸಸ್ಪೆಂಡ್ ಆಗಿ ಹೋಗ್ತಾರೆ. ಮೊನ್ನೆ ಪುಣ್ಯಾತ್ಮ ಬಂದಿದ್ದು ಸಸ್ಪೆಂಡ್ ಆಗಿ ಹೋಗ್ತಾರೆ. ಯಾಕೆ ಹೋದ ಇನ್ನು ಎಲ್ಲರಿಗೂ ಗಾಬರಿ ಆಗ್ಯದ. ಅದು ಬೇರೆ ಊರ ಸಲುವಾಗಿ ಆಗ್ಯಾನೋ ಇಲ್ಲಿ ಆಗ್ಯಾನೋ ಗೊತ್ತಾಗೋದು. ಆಮೇಲೆ ಟ್ಯಾಕ್ಸ್ ಕೂಡ ದುರುಪಯೋಗ ಆಗ್ತದೆ. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆಸ್ತಿ ಭಾಳ ಬಂಗಾರದ ಬೆಲೆ ಇರ್ತಕ್ಕಂಥ ಆಸ್ತಿ ಅದ. ಈ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳು ದಬ್ಬಾಳಿಕೆಯಿಂದ ಅದನ್ನು ಕಬಳಿಸಿ ಅವ್ರ ಬಾಡಿಗೆ ತಿಂತಾರೆ, ಅವರ ಆಸ್ತಿಯನ್ನು ಅನುಭವಿಸ್ತಾರೆ. ಟ್ಯಾಕ್ಸ್ ಕೂಡ ಕಟ್ಟಂಗಿಲ್ಲ. ಆ ಕಟ್ಟಿದ್ರೆ ಕೋಟಿಗಟ್ಟಲೆ ಇಲ್ಲಿ ಟ್ಯಾಕ್ಸ್ ಆಗ್ತದೆ. ಆ ಕೋಟಿಗಟ್ಟಲೆ ದುಡ್ಡು ತೊಗೊಂಡು ನಮ್ಮ ಶಾಲೆ ಮತ್ತು ನಮ್ಮೂರ ಮಕ್ಕಳಿಗಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಯನ್ನು ಮೀರಿಸ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿ ನಾವು ಮಾರ್ಪಡ್ತೀವಿ. ಅದೇ ರೀತಿಯಾಗಿ ದೇವಸ್ಥಾನಗಳ ಅಭಿವೃದ್ಧಿ ಆಗಲಿ, ದೇವಸ್ಥಾನಗಳ ರಸ್ತೆ ಆಗಲಿ. ಈಗ ಸೋಮನಾಥ ಪ್ರತಿ ಅಮಾವಾಸ್ಯೆಗೆ ಕೃಷ್ಣಾ ನದಿಗೆ ಹೋಗ್ತದೆ. ಅಲ್ಲಿಯೂ ಕೂಡ ರಸ್ತೆನೇ ಇಲ್ಲ. ನಮ್ಮ ಉಸಿನಾಗ ಮುಳ್ಳು ಗಂಟೆಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗಿ ಒಂದು ಕನಿಷ್ಠ ಒಂದು CC ರೋಡ್ ಸಹಿತ ಇಲ್ಲ ನಮ್ಮ ಒಳಿತನ. ಅಲ್ಲಿ ಹೋದ್ರೆ ಸಾಕಷ್ಟು ಭಕ್ತಾದಿಗಳು ಹೋಗಿ ಪ್ರತಿ ಅಮಾವಾಸ್ಯೆಗೆ ಪೂಜಾ ಪುನಸ್ಕಾರ ಕಾರ್ಯಕ್ರಮ ನೆರವೇರಿಸ್ಕೊಂಬರ್ಬೇಕಾಗ್ತದೆ. ಯಾಕಂದ್ರೆ ಆ ಸಮಿತಿನೇ ಇಲ್ಲ ಸೋಮನಾಥ. 56 ಲಕ್ಷ ಆದಂಥ ಮೊನ್ನೆ ನಮಗೆ ತಹಶೀಲ್ದಾರ್ ಸಾಹೇಬ್ರು ಹೇಳಿದರು. ಆ ಖರ್ಚು ಹಾಕ್ಲಿಕ್ಕೆ ಒಂದು ಸಮಿತಿ ಇಲ್ಲ. ಅದೇ ರೀತಿ ಭಾಳಷ್ಟು ಶಾಲಾ ಕಾಲೇಜುಗಳಿಗೆ ಸಮಿತಿ ಇಲ್ಲ. ಉದಾಹರಣೆ ನಮ್ಮ ಜೂನಿಯರ್ ಕಾಲೇಜಿಗೆ ಸಮಿತಿನೇ ಇಲ್ಲ, ಆರೋಗ್ಯಕ್ಕೆ ಸಮಿತಿ ಇಲ್ಲ, ಪ್ರಾಥಮಿಕ ಶಾಲೆಗೆ ಬೆಟರ್ಮೆಂಟ್ ಕಮಿಟಿ ಇಲ್ಲ, SDMC ಇಲ್ಲ. ಭಾಳ ದುರಂತ. ಆಮೇಲೆ ಗ್ರಾಮ ಸಭೆಗಳು ನಡೆಯಂಗಿಲ್ಲ ಪುರಸಭೆ. ಈ ಪುರಸಭೆಯಲ್ಲಿ ಏನದ ಬಡವರಿಗಾಗಿ ಬಂದಿರತಕ್ಕಂಥ, ವಿಶೇಷವಾಗಿ SC ST ಮಕ್ಕಳಿಗೆ ಬಂದಿರತಕ್ಕಂಥ ಲ್ಯಾಪ್ಟಾಪ್ ಹಂಚತಕ್ಕಂಥ ಸ್ಕೀಮು, ಮನೆಗಳನ್ನು ಹಂಚತಕ್ಕಂಥ ಸ್ಕೀಮ್ಗಾಗಲಿ ಗ್ರಾಮ ಸಭೆ ಮಾಡಬೇಕಂತ. ಆ ಗ್ರಾಮ ಸಭೆಗಳನ್ನು ಹಂಚದೇ ಅಲ್ಲೇ ಪುರಸಭೆಯಲ್ಲಿ ಯಾವುದೋ ಒಂದು ಮೇಲಾಧಿಕಾರಿಗಳಾಗಲಿ ಯಾವುದೋ ಒಂದು ರೂಪದಲ್ಲಿ ಅವರೇ ಮಾರ್ಕ್ ಮಾಡಿಕೊಂಡು ಅವರ ವ್ಯವಹಾರ ದೃಷ್ಟಿಯಲ್ಲಿ ಆ ಮನೆಗಳ ವಿತರಣೆ ಆಗ್ತದೆ. ಇದರಿಂದ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತದೆ. ಅದರ ವಿರುದ್ಧನೂ ಕೂಡ ಇವತ್ತು ಹೋರಾಟ. ಟೋಟಲಿ ನಮಗೆ ರಸ್ತೆ, ಬೆಳಕು, ನಮ್ಮ ಮಕ್ಕಳಿಗೆ ಶಿಕ್ಷಣ, ರೈತರಿಗಾಗಿ ಸಿಗ್ತಕ್ಕಂಥ ಕೃಷಿ ಸಾಮಾನುಗಳು ಇಲ್ಲಿ ಯಾವ ಸಿಗತ್ತೆ. ಎಲ್ಲ ಬೇರೆ ತಾಲೂಕು ಹೋಗ್ಬೇಕು. ಅಲ್ಲಿ ಸಬ್ಸಿಡಿ ಅಂತ ಮರಚಿಕೆ. ಆಮೇಲೆ ಇಲ್ಲಿ ಬಹಳಷ್ಟು ಜನ ಕುರಿ ಕಾಯ್ತಕ್ಕಂಥವ್ರು, ಆಡು ಕಾಯ್ತಕ್ಕಂಥವ್ರು, ದನ ಕರಲಿಂದ ಬದುಕ್ತಕ್ಕಂಥ ಕುಟುಂಬಗಳವು. ಅವರಿಗೆ ಸಬ್ಸಿಡಿಯಲ್ಲಿ ಎಮ್ಮೆ, ಆಕಳ, ಆಡು, ಕುರಿ ಸಿಗ್ತಕ್ಕಂಥ ವ್ಯವಸ್ಥೆನೇ ಇಲ್ಲಿ ಯಾರಿಗೆ ಸಿಕ್ಕಿಲ್ಲ. ಅಂಥ ಒಂದು ದುರಂತ ಅದು ಎಲ್ಲಿ ಹೋಗ್ತದೆ ಗೊತ್ತಾಗೋದು ಯಾರಿಗೆ. ಆಮೇಲೆ ನಿರುದ್ಯೋಗಿ ಯುವಕರಿಗೆ ಯಾವುದೇ ಯೋಜನೆಗಳಿಲ್ಲ. ಈ ಉದಾಹರಣೆ ಈ SC ST ಕಾರ್ಪೊರೇಷನ್ನಿಂದ ಅದು ಲೋನೇ ಇಲ್ಲ. ಆ 187 ಕೋಟಿ ಹಗರಣ ಆದಮೇಲೆ ಅಂತರೂ ಈ ವಿಶೇಷವಾಗಿ ST ಸಮಾಜಕ್ಕೆ ಯಾವುದೇ ಸೌಲಭ್ಯಗಳನ್ನೇ ಸಿಗ್ತವೆ. 2014ರಿಂದ ಪುರಸಭೆ ಆಗಿದೆ ಮೇಡಮ್. ಇಲ್ಲಿವರೆಗೂ ಕೂಡ ಮನೆಗಳ ಹಂಚಿಕೆಗಾಗಿ ಗ್ರಾಮ ಸಭೆ ಮಾಡಿಲ್ಲ. ತಾಲೂಕಾ ಕೋರ್ಟಿನಲ್ಲಿ ನಮ್ಮ ಚಂದ್ರು ಸಕ್ರಿಯವರು ಹೇಳಿದ ಹಾಗೆ ನಮಗೆ ಜಯ ಸಿಕ್ಕ. ಪುರಸಭೆ ಮುಖ್ಯ ಸ್ಥಳವನ್ನು, ಪುರಸಭೆ ಇರ್ತಕ್ಕಂಥ ಊರನ್ನು ನಾವು ತಾಲೂಕಾ ಮಾಡ್ತೀವಿ ಅಂತೇಳಿ ಒಂದು ಆದೇಶ, ಗೆಜೆಟ್ ಅದು. ಪುರಸಭೆ ಇರ್ತಕ್ಕಂಥ ಊರೇ ಕಕ್ಕೇರಿನೇ ತಾಲೂಕಾವು. ಅರೆ ಈ ಪುರಸಭೆಗಿಂತ ಸಣ್ಣದು ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಊರು ತಾಲೂಕು ಆಗೋದ್ರಿಂದ ಬಹಳ ಇದು ರಾಜಕೀಯ ಹೊಕ್ಕದಿದ್ದಾರೆ.
ರಾಜಕೀಯ ಒಂದು ಇಚ್ಛಾಶಕ್ತಿಯಿಂದ ಈ ಕಕ್ಕೇರಿಗೆ ಅನ್ಯಾಯ ಆಗ್ಯದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲಿ ಬಡವರು 3 ಕಿಲೋಮೀಟರ್ ಒಂದು ನಡಿಬೇಕು ಇಲ್ಲಿಗೆ ಬರ್ಬೇಕಾದ್ರೆ. ಒಂದು ನ್ಯಾಯಬೆಲೆ ಅಂಗಡಿಗೆ 15ರಿಂದ 2,000 ಸದಸ್ಯರ. ಅರೆ 4 ಅಂಗಡಿ ನಡುವೆ 1 ಅಂಗಡಿ ಅವ. ಅಲ್ಲಿ ಹೆಣ್ಮಕ್ಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಭಾಳ ಗಾಬರಿ ಆಗ್ತದೆ. 3 ದಿನ ಕೊಡ್ಬೇಕು, ಅವ್ರು ಹೋಟೆಲ್ದಾಗ ಉಣ್ಬೇಕು ಅಥವಾ ಅವ್ರ ಮಕ್ಕಳನ್ನ ಕೂಡಿಸಿ ಪಾಳೆ ಹಚ್ಬೇಕು. 3ನೇ ದಿನಕ್ಕೆ ಪಾಳೆ ಬರ್ತದೆ, ಅವಾಗ ರೇಷನ್ ತೊಗೊಂಡು ಹೊತ್ಕೊಂಡು ಹೋಗ್ಬೇಕು. 3 ದಿನ ಕೂಲಿ ಹಾಳು, ಹೌದಿಲ್ಲ? ಅದಕ್ಕೇನೆ ಆ ಏನು ವಾರ್ಡ್ಗಳವ, ವಾರ್ಡ್ ವೈಸ್ 500 ಕಾರ್ಡ್ಗಳಿಗೆ ಒಂದು ನ್ಯಾಯಬೆಲೆ ಅಂಗಡಿ ಆಗಲಿ. ಅಲ್ಲಿ ನಿರುದ್ಯೋಗ ಯುವಕರಿಗಾಗಲಿ ಯುವತಿಯರಿಗಾಗಲಿ ಒಂದು ಅವಕಾಶ ಮಾಡಿಕೊಟ್ಟಂಗೆ ಭಾಳ ಇಂಪಾರ್ಟೆಂಟ್ ಅದು. ಅದರಲ್ಲೂ ವಿಶೇಷವಾಗಿ ಈ ಭಾಗದಾಗ SC ST ಇರ್ತಕ್ಕಂಥ ಒಂದು OBC ಇರ್ತಕ್ಕಂಥ ಈ ಜನಾಂಗಕ್ಕೆ ಕೆಲಸ ಬಿಟ್ಟು ನಾವು ಕಡಿಮೆ ಬಡವ್ರ ಸಂಖ್ಯೆ ಭಾಳ ಇಲ್ಲಿ. ಅವ್ರಿಗೆ ಕೆಲಸ ಬಿಟ್ಟು 3 ದಿನ ಇಲ್ಲಿ ಕುಂತು ರೇಷನ್ ಒಯ್ಯೋದು ಭಾಳ ದುರಂತದ ಕೆಲಸ ಅದ. ಅದನ್ನು ಹೋಗಲಾಡ್ಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ.